ಗಡಿಯಲ್ಲಿ ಮತ್ತೆ ಉಗ್ರರ ರುಂಡವನ್ನ ಚೆಂಡಾಡಿದೆ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದ ಸೋಪಿಯಾನ್ನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸಿದೆ. ಭಾರತೀಯ ಸೇನೆಯ ಕಾರ್ಯಾಚರಣೆಯಲ್ಲಿ ಉಗ್ರನೊಬ್ಬ ಮಟಾಶ್ ಆಗಿದ್ದಾನೆ. ಸೇನೆಯ ಗುಂಡಿನ ದಾಳಿಯಲ್ಲಿ ಪಾಕಿಸ್ತಾನಿ ಉಗ್ರನನ್ನ ಹತ್ಯೆಗೈಯಲಾಗಿದೆ. ಸೋಪಿಯಾನ್ನಲ್ಲಿ ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆದಿದೆ. ಅಡಗಿರುವಂತಹ ಪಾಕಿಸ್ತಾನಿ ಉಗ್ರರ ಮೇಲೆ ಸೇನೆ ಫೈರಿಂಗ್ ನಡೆಸಿದೆ. ಸೇನಾಪಡೆಗೆ ಇಬ್ಬರು ಪಾಕಿಸ್ತಾನಿ ಉಗ್ರರು ಸಿಕ್ಕಿ ಬಿದ್ದಿರುವಂತಹ ಶಂಕೆ ಇದೆ. ಈಗಾಗಲೇ ಒಬ್ಬ ಉಗ್ರನನ್ನ ಹೊಡೆದುರುಳಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಜಮ್ಮು ಕಾಶ್ಮೀರದಿಂದ ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜಗದೀಶ್, ಕದನ ವಿರಾಮ ಆಯಿತು, ಪಾಕಿಸ್ತಾನದಿಂದಲೂ ಗುಂಡಿನ ದಾಳಿ ನಿಂತಿದೆ, ಆದ್ರೆ ಉಗ್ರರ ಬೇಟೆ ಮಾತ್ರ ಮುಂದುವರೆದಿದೆ ಅನ್ಸುತ್ತೆ. ಈಗ ಉಗ್ರನನ್ನ ಹೊಡೆದುರುಳಿಸಿರೋದು ಭಾರತೀಯ ಸೇನೆ. ಈ ಕಾರ್ಯಾಚರಣೆ ಮುಂದುವರಿಸ್ತಾ ಇದೆಯಾ? ಡೀಟೇಲ್ಸ್ ಕೊಡೋದಾದ್ರೆ. ವಿಜಯ್, ಒಂದು ಕಡೆ ಪಾಕಿಸ್ತಾನದ ನೆಲದಲ್ಲಿರುವಂತಹ ಉಗ್ರರನ್ನ ಚೆಂಡಾಡಿರುವಂತಹ ಭಾರತ, ಮತ್ತೊಂದು ಕಡೆಗೆ ಭಾರತದ ನೆಲದಲ್ಲೇ ಇರುವಂತಹ ಉಗ್ರರನ್ನ ಚೆಂಡಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ ಜಮ್ಮು ಕಾಶ್ಮೀರದ ಸೋಫಿಯಾ ಅನ್ನುವಂತಹ ಪ್ರದೇಶ ಉಗ್ರರ ನೆಲೆಗಳಲ್ಲಿ ಒಂದು ಪ್ರಮುಖವಾದಂತಹ ಸ್ಥಳ. ಇಲ್ಲಿ ಉಗ್ರರಿಗೆ ಏನಂದ್ರೆ ಬಹಳಷ್ಟು ಸಪೋರ್ಟ್ ಅನ್ನು ಕೊಡುವಂತವರು ಸಹಿತ ಇದ್ದಾರೆ. ಅಂದ್ರೆ ಸ್ಲೀಪರ್ ಸೆಲ್ ರೀತಿಯಲ್ಲಿ ಕೆಲಸವನ್ನ ಮಾಡುವಂತವರು ಇದ್ದಾರೆ, ಮತ್ತು ಉಗ್ರರಿಗೆ ಸಪೋರ್ಟ್ ಕೊಡುವಂತವರು ಇದ್ದಾರೆ, ಮತ್ತೆ ಉಗ್ರರು ಸಹಿತ ಕೆಲವೊಂದು ಭಾಗಗಳಲ್ಲಿ ಅಡಕು ಕೂತ್ಕೊಂಡಿದ್ದಾರಲ್ಲ. ಈಗ ಬೆಳಗ್ಗೆ ನಡೆದಿರ್ತಕ್ಕಂತಹ ಕಾರ್ಯಾಚರಣೆಯಲ್ಲಿ ಒಬ್ಬ ಉಗ್ರನನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಈಗಾಗಲೇ ಸೇನೆ ಮಾಡಿದೆ. ಅದರ ಜೊತೆಗೆ ಇಬ್ಬರನ್ನ ಸೆರೆ ಹಿಡಿದಿದ್ದಾರೆ ಅನ್ನುವಂತಹ ವಿಚಾರವೂ ಸಹಿತ ಗೊತ್ತಾಗ್ತಾ ಇದೆ. ಇನ್ನೊಂದು ವಿಶೇಷ ಏನಂದ್ರೆ, ಈಗ ಪಾಕಿಸ್ತಾನದ ವಿಚಾರವಾಗಿ ಹೊರತುಪಡಿಸಿದ್ರೆ ಭಾರತದ ಒಳಗಡೆ ಇರುವಂತಹ ಉಗ್ರರನ್ನ ಸೆದೆ ಬಡಿಯುವಂತದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಇಲ್ಲಿ ಕಾರಣ ಏನು ಅಂತಂದ್ರೆ, ಇನ್ನೂವರೆಗೂ ಸಹಿತ ಪೆಹಲ್ಗಾಮ್ ಅಲ್ಲಿ ದಾಳಿಯಾಗಿರ್ತಕ್ಕಂತಹ ಉಗ್ರರು ಏನಿದ್ದಾರೆ ಅವರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗಿಲ್ಲ. ಅವ್ರಿಗೆ ಯಾರೆಲ್ಲ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ಅವರು ಎಲ್ಲಿ ತಪ್ಪಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇನ್ನೂವರೆಗೂ ಸಹಿತ ಇಲ್ಲ. ಹಾಗಾಗಿ ಉಗ್ರರ ಕಾರ್ಯಾಚರಣೆ ನಿರಂತರವಾಗಿ ಭಾರತೀಯ ಸೇನೆ ಮಾಡ್ತಾನೆ ಇದೆ. ಅದಕ್ಕಾಗಿ ವಿಶೇಷವಾದಂತಹ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಆ ಪಡೆಯಲ್ಲಿ ಬೆಳಗ್ಗೆಯಿಂದನೂ ಸಹಿತ ಕಾರ್ಯಾಚರಣೆ ನಡೀತಾ ಇತ್ತು. ಕಾರ್ಯಾಚರಣೆ ಸಂದರ್ಭದಲ್ಲಿ ಏಕಾಏಕಿ ಉಗ್ರ ಇರುವಂತಹ ನೆಲೆ ಗೊತ್ತಾದಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅವನು ನೇರವಾಗಿ ಸೇನೆಯ ಮೇಲೆ ಏನಂದ್ರೆ ಗುಂಡಿನ ದಾಳಿ ಮಾಡೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಗುಂಡಿನ ಚಕಮಕಿ ನಡೆಯುತ್ತೆ. ಆಗ ಒಬ್ಬ ವ್ಯಕ್ತಿ ಸಾವಿಗೀಡಾಗ್ತಾನೆ. ಉಗ್ರ ಸಂಪೂರ್ಣವಾಗಿ ಅವನನ್ನ ಮಟೇಶ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಇಬ್ಬರನ್ನ ಸೆರೆ ಹಿಡಿದಿದ್ದಾರೆ ಅನ್ನುವಂತಹ ಮಾಹಿತಿಗೆ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಈ ಉಗ್ರ ಯಾರು, ಇವನ ಹಿನ್ನೆಲೆ ಏನು ಅನ್ನುವಂತಹ ಮಾಹಿತಿ ಇನ್ನೂವರೆಗೂ ಸಹಿತ ಪೂರ್ತಿಯಾಗಿ ವಿವರವನ್ನು ಕೊಡುವಂತಹ ಕೆಲಸ ಇನ್ನೂವರೆಗೂ ಸೇನೆ ಮಾಡಿಲ್ಲ. ಹಾಗಾಗಿ ಬಹುತೇಕ ಉಗ್ರನ ಹಿನ್ನೆಲೆ ಏನಂದ್ರೆ ವಿಚಾರಣೆ, ಯಾಕಂದ್ರೆ ಇಬ್ಬರು ಸಿಕ್ಕಾಕೊಂಡಿದಾರಲ್ಲ, ಅವರ ಮೂಲಕವಾಗಿ ಬಾಯಿ ಬಿಡಿಸುವಂತಹ ಸಾಧ್ಯತೆಗಳಿದಾವೆ. ಮತ್ತೆ ಈ ಉಗ್ರನಿಗೂ ಮತ್ತೆ ಪೆಹಲ್ಗಾಮ್ ಪ್ರಕರಣ ನಡೀತು, ಅಂದ್ರೆ ಇದು ನಡೀತಲ್ಲ, ಹತ್ಯೆ ನಡೀತಲ್ಲ, ಅದಕ್ಕೂ ಮತ್ತೆ ಇವನಿಗೂ ಆ ಉಗ್ರರಿಗೂ ಈ ಉಗ್ರರಿಗೂ ಏನಾದರೂ ಸಂಬಂಧ ಇದೆನಾ, ಅವ್ರ ಜೊತೆ ಏನಾದರೂ ಟಚ್ ಅಲ್ಲಿ ಇದೆನಾ ಅನ್ನುವಂತಹ ಪೂರ್ಣವಾದಂತಹ ವಿಚಾರಣೆ ನಡೆಸಿ ನಂತರ ಅಂತಿಮವಾದಂತಹ ಮಾಹಿತಿ ಹೊರಗಡೆ ಬರುವಂತದ್ದು. ವಿಜಯ್, ಜಗದೀಶ್, ಈಗ ಭಾರತದೊಳಗೆ ಅಂದ್ರೆ ಈ ಜಮ್ಮು ಕಾಶ್ಮೀರದ ಭಾಗದಲ್ಲೇ ಅಡಗಿರುವಂತಹ ಉಗ್ರರನ್ನ ಸೆದೆ ಬಡಿಯುವಂತಹ ಆಪರೇಷನ್ ಹೇಗಾಗ್ತಾ ಇದೆ? ಟಾರ್ಗೆಟ್ ಇಟ್ಕೊಂಡಿದ್ದಾರಾ ಅಥವಾ ಉಗ್ರರ ಲಿಸ್ಟ್ ಇದೆಯಾ ಸೈನಿಕರ ಬಳಿ? ಈ ಆಪರೇಷನ್ ಯಾವ ರೀತಿ ಮುಂದೆ ಹೋಗ್ತಾ ಇದೆ? ವಿಜಯ್, ಈಗಾಗಲೇ ಒಟ್ಟು 3 ರಿಂದ 4 ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಒಂದು ಬಂಡೀಪುರ ಆಗಿರಬಹುದು, ಅನಂತನಾಗ್ ಆಗಿರಬಹುದು, ಅಥವಾ ಬಾರಾಮುಲ್ಲಾದ ಸರೌಂಡಿಂಗ್ ಆಗಿರಬಹುದು, ಅಥವಾ ಪೆಹಲ್ಗಾಮ್ನ ಗುಡ್ಡಗಾಡಿನ ಪ್ರದೇಶಗಳಾಗಿರಬಹುದು, ಅಥವಾ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿರುವಂತಹ ಕೆಲವೊಂದು ರಜೌರಿ ಮತ್ತೆ ರಜೌರಿಗೆ ಹತ್ತಿರದಲ್ಲಿರುವಂತಹ ಹಳ್ಳಿಗಾಡಿನ ಪ್ರದೇಶಗಳಲ್ಲೂ ಸಹಿತ ಉಗ್ರರ ನೆಲೆ ಇದೆ ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಈ ಎಲ್ಲಾ ಜಿಲ್ಲೆಗಳಲ್ಲೂ ಸಹಿತ ನಿರಂತರವಾದಂತಹ ಏನಂದ್ರೆ ಕಾರ್ಯ ಪ್ರವೃತ್ತಿಯಾಗಿರುವಂತದ್ದು. ಸೇನೆ ಪೂರ್ತಿಯಾಗಿ ಉಗ್ರರ ನೆಲೆಗಳು ಮತ್ತೆ ಉಗ್ರರ ನೆಲೆಗಳನ್ನೋದಕ್ಕಿಂತ ಉಗ್ರರಿಗೆ ಸಪೋರ್ಟ್ ಅನ್ನು ಯಾರು ಕೊಡ್ತಿದಾರಲ್ಲ ಅವರನ್ನು ಸಹಿತ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಪೆಹಲ್ಗಾಮ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಸ್ಥಳೀಯರಿಂದ 120 ರಿಂದ 150 ಜನರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ಈ ಒಂದು ಉಗ್ರರಿಗೆ ಯಾವ ರೀತಿಯಾದಂತಹ ಅಂದ್ರೆ ಏನಾದ್ರೂ ವ್ಯವಸ್ಥೆಯನ್ನ ಮಾಡೋದು, ಹಣಕಾಸಿನದಾಗಿರ್ಬೋದು ಅಥವಾ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂತಹ ಕೆಲವು ಮಾಹಿತಿಗಳು ಗೊತ್ತಾಗಿರುವಂತಹ ಕಾರಣಕ್ಕಾಗಿ ಅಂತವ್ರನ್ನ ಸೆರೆ ಹಿಡಿದು ಅವ್ರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅವರ ಮೂಲಕವಾಗಿ ಬಾಯಿ ಬಿಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಡೆದಿರ್ತಕ್ಕಂತಹ ಉಗ್ರನ ಹತ್ಯೆ, ಉಗ್ರನ ರುಂಡ ಚೆಂಡಾಡಿರುವಂತದ್ದು ಸಹಿತ ಅದೇ ಒಂದು ಏನಂದ್ರೆ ಹಿಂಟ್ ಮೇಲೆ, ಅದೇ ಒಂದು ಮಾಹಿತಿ ಆಧಾರದ ಮೇಲೆ. ಹಾಗಾಗಿ ಭಾರತದಲ್ಲಿ ಇರುವಂತಹ ಉಗ್ರರನ್ನ ಪೂರ್ತಿಯಾಗಿ ನಿರ್ನಾಮ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಸೇನೆ ತನ್ನ ಎಲ್ಲಾ ರೀತಿಯ ಕಾರ್ಯಾಚರಣೆಗಳನ್ನ ಮಾಡ್ತಾ ಇದೆ. ಮತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಗುಡ್ಡಗಾಡಿನ ಪ್ರದೇಶದಲ್ಲಿ ಅವರು ಏನಂದ್ರೆ ಉಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಭಾರತ ಉಗ್ರರ ವಿರುದ್ಧವಾಗಿ ಏನಂದ್ರೆ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಅವರು ಪೂರ್ತಿ ರಿಮೋಟ್ ಪ್ಲೇಸ್ ಗಳಲ್ಲಿ ಉಳ್ಕೊಂಡಿದ್ದಾರೆ. ನಾವು ನಿನ್ನೆನೂ ಸಹಿತ ಅಂದ್ರೆ ನ್ಯೂಸ್ ಫಸ್ಟ್ ಗ್ರೌಂಡ್
ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಅನಂತನಾಗ್ ಜಿಲ್ಲೆ ಆಗಿರಬಹುದು ಅಥವಾ ಬಾರಾಮುಲ್ಲಾ ಮತ್ತೆ ಊರಿಯ ಗುಡ್ಡಗಾಡಿನ ಪ್ರದೇಶ ಹೇಗಿರುತ್ತೆ, ಅಲ್ಲಿರುವಂತಹ ಜನರ ಜೀವನ ಏನು ಅನ್ನುವಂಥದ್ದನ್ನ ತೋರಿಸುವಂತಹ ಕೆಲಸ ಮಾಡಿದ್ವಲ್ಲ, ಅವಾಗ ಗ್ರೌಂಡ್ ರಿಯಾಲಿಟಿಯಲ್ಲಿ ಅರ್ಥ ಆಗಿರುವಂತದ್ದು ಅವರು ಯಾವ ರೀತಿಯಾದಂತಹ ಪ್ರದೇಶಗಳಿದಾವೆ ಅಂದ್ರೆ ಪೂರ್ತಿಯಾಗಿ ಆ ಊರುಗಳಿಗಾಗ್ಲಿ ಅಥವಾ ಆ ಪ್ರದೇಶಗಳಿಗಾಗ್ಲಿ ರಸ್ತೆ ಮಾರ್ಗ ಇಲ್ಲವೇ ಇಲ್ಲ. ಅಂತಹ ಪ್ರದೇಶಗಳಲ್ಲಿ ಗುಡ್ಡಗಾಡಿನ ಪ್ರದೇಶಗಳಲ್ಲಿ ಅಂದ್ರೆ ಅವರು ಉಗ್ರರು ನೆಲೆಯನ್ನು ಊರ್ಕೊಂಡಿದ್ದಾರೆ. ಅಂತಹ ಪ್ರದೇಶದಲ್ಲೂ ಸಹಿತ ಪೂರ್ತಿಯಾಗಿ ಕಾರ್ಯಾಚರಣೆ ಮಾಡುವಂತಹ ಕೆಲಸಗಳನ್ನ ಈಗಾಗಲೇ ಭಾರತೀಯ ಸೇನೆ ಮಾಡ್ತಾ ಇದೆ. ಹಾಗಾಗಿ ಅದರ ಮೊದಲ ಹಂತವಾಗಿ ಇವಾಗ ಒಬ್ಬ ಉಗ್ರನನ್ನ ಏನಂದ್ರೆ ಹೊಡೆದಾಕಿರುವಂತದ್ದು, ಇಬ್ಬರನ್ನ ಸೆರೆ ಹಿಡಿದಿರುವಂತದ್ದು, ಮತ್ತೆ ಇದೇ ರೀತಿಯಾದಂತಹ ಕಾರ್ಯಾಚರಣೆ ಮುಂದಿನ ನಿರಂತರವಾಗಿ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಸಹಿತ ಗೊತ್ತಾಗ್ತಾ ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.